ಏನೇನ್ ಡಿಸ್ಕಸ್ ಮಾಡಿದ್ವಿ ಅದ್ರ ಪೇಜ್ ನಿಮ್ ಮುಂದೆ ಇಟ್ಟೇನ್ ನಾನು. ಓಕೆ, ನಿನ್ನೆ ಡಿಸ್ಕಸ್ ಮಾಡಿದಂತ ಪೇಜ್ ನಿಮ್ ಮುಂದದ. ನಿನ್ನೆ ನಾವು ಚಲನೆಗೆ ಸಂಬಂಧಪಟ್ಟಂತ ಉದಾಹರಣೆಗಳು ನೋಡಿದ್ವಿ. ಅದ್ರಾಗ ಇಷ್ಟೆಲ್ಲಾ ಉದಾಹರಣೆಗಳು ತಿಳ್ಕೊಂಡ್ವಿ. ಸರಿ ಅದ? ಅದ್ರ ಇನ್ನೂ ಕೆಲವು ಉದಾಹರಣೆಗಳು. ಇವೆಲ್ಲಾ ಕೂಡ ಚಲನೆ ಉದಾಹರಣೆಗಳು. ಇದೆಲ್ಲಾ ನೋಡಿದ ಕೂಡಲೇ ನಾವ್ ಏನ್ ಮಾಡ್ತೀವಿ, ಚಲನೆಯನ್ನ 4 ವಿಧಗಳಲ್ಲಿ ವಿಂಗಡಿಸ್ತೇವೆ. ಸರಿ ಅದ? ಒಂದು ನೇರ ಚಲನೆ, ವೃತ್ತೀಯ ಚಲನೆ, ಆಂದೋಲನ ಅಥವಾ ಆವರ್ತಕ ಚಲನೆ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಕಂಪಿಸುವುದು ಅಂತೇಳಿ, ಇನ್ನೊಂದು ಸುತ್ತುವಿಕೆ. ಓಕೆ, ಒಟ್ಟು 4 ಭಾಗ. ಈ ಎಲ್ಲಾ ಉದಾಹರಣೆಗಳಲ್ಲಿ ಯಾವುದು ನೇರ ಚಲನೆ, ಯಾವ್ದು ವೃತ್ತೀಯ ಚಲನೆ, ಯಾವುದು ಆಂದೋಲನ ಚಲನೆ, ಯಾವ್ದು ಸುತ್ತುವಿಕೆ ಅನ್ನೋದನ್ನು ಕೂಡ ನಿನ್ನೆ ನಾವು ನೋಡಿದ್ವಿ. ಒಟ್ಟು ಚಲನೆಗೆ ಸಂಬಂಧಪಟ್ಟಂತ ಡಿಸ್ಕಷನ್ ನಿನ್ನೆ ಆಯ್ತು. ಸೊ ಫೈನಲಿ ನಾವು ಚಲನೆಗೆ ಒಂದು ಡೆಫಿನಿಷನ್ ಕೊಟ್ವಿ, ಹೌದಿಲ್ಲ? ಚಲನೆಗೆ ಒಂದು ವ್ಯಾಖ್ಯೆ ಕೊಟ್ವಿ. ಏನು? ಕಾಲದೊಂದಿಗೆ ಕಾಯದ ಸ್ಥಾನದಲ್ಲಾಗುವ ಬದಲಾವಣೆಗೆ ನಾವೇನಂತೀವಿ? ಚಲನೆ ಎನ್ನುತ್ತೇವೆ. ಒಟ್ಟು ಯಾವ್ದೋ ಒಂದು ವಸ್ತುವಿನ ಸ್ಥಾನ ಬದಲಾವಣೆ ಆಗಬೇಕು, ಅದನ್ನ ನಾವು ಚಲನೆ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಅದು ಚಲನೆ ಆಗುವುದಿಲ್ಲ. ಮುಂದ ಬರುವಂತದ್ದು ನಾನು ಇದನ್ನು ಕೂಡ ಡಿಸ್ಕಸ್ ಮಾಡಿದೆ. ಕೆಲವು ಚಲನೆಗಳು ಎರಡೆರಡು ಮಿಕ್ಸ್ ಇರ್ತಾವ, ಹೌದಿಲ್ಲ? ಎರಡರ ಏನಂತೀರಿ ಮಿಕ್ಸ್? ಏನಂತೀರಿ ಕನ್ನಡ ಒಳಗ? ಮಿಶ್ರ. ಎರಡು ಚಲನೆಯ ಮಿಶ್ರಣ ಕೂಡ ಇರ್ತದ. ಸೊ ಒಂದು ನೇರ ಚಲನೆ, ಇನ್ನೊಂದು ವೃತ್ತೀಯ ಚಲನೆ. ಸೊ ಈ ಚಲನೆ ಏನದಲ್ಲ, ಇದು ನೇರ ಚಲನೆ ಮತ್ತು ವೃತ್ತೀಯ ಚಲನೆಯ ಮಿಶ್ರಣ ಇದು. ಸೊ ಮುಂದಕ್ಕೂ ಹೊಂಟದ, ಅದ್ರ ಜೊತೆಗೆ ವೃತ್ತಾಕಾರವಾಗೂ ಚಲಿಸ್ಲಿಕ್ಕದ. ಸೊ ಇಂತಹ ಚಲನೆಯನ್ನ ನಾವೇನಂತೀವಿ? ಹೆಲಿಕ್ಸ್ ಅಂತ ಹೇಳ್ತೀವಿ. ಹೆಲಿಕಲ್ ಪಾತ್, ಹೆಲಿಕ್ಸ್ ಪಾತ್. ಸೊ ಈ ತರನು ಹೇಳ್ಬಹುದು. ಓಕೆ, ಸೊ ಈ ತರನು ಆಗ್ಬಹುದು. ಈ ತರ ಚಲನೆನೂ ಆಗ್ತದ. ನಮ್ಮ ಭೂಮಿ ಸೂರ್ಯನ ಸುತ್ತ ಈ ತರನೇ ತಿರುಗೋದು, ಸರಿಯಾದಿಲ್ಲ? ತನ್ನನ್ನು ತಾನು ಸುತ್ತುತ್ತದೆ, ಅದರ ಜೊತೆಗೆ ಸೂರ್ಯನ ಸುತ್ತನೂ ತಿರುಗುತ್ತದೆ. ಇದು ಒಂದು ಮಿಶ್ರ ಚಲನೆ. ಒಂದೇ ರೀತಿಯ ಚಲನೆ ಇಲ್ಲ, 2-3 ಟೈಪ್ ಚಲನೆ ಮಿಕ್ಸ್ ಆಗಿದಾವ, ಹೌದಿಲ್ಲ? ತನ್ನನ್ನು ತಾನು ಸುತ್ತಲಿಕ್ಕತ್ತದ, ಮುಂದಕ್ಕೂ ಹೋಗ್ಲಿಕ್ಕತ್ತದ, ಮತ್ತು ಸೂರ್ಯನ ಸುತ್ತ ಕೂಡ ತಿರುಗ್ಲಿಕ್ಕತ್ತದ. ಒಟ್ಟು ಇದು ಒಂದು 2-3 ಟೈಪ್ ಚಲನೆಯ ಮಿಶ್ರಣ, ಸರಿಯದ? ಅದರ ಜೊತೆಗೆ ನಿಮಗ ನಾ ಆಂದೋಲನ ಏನು ಅನ್ನೋದನ್ನು ಕೂಡ ನಿನ್ನೆ ಹೇಳಿದೆ, ಸರಿ ಐತಿ? ಗಡಿಯಾರದ ಲೋಲಕ ಹಿಂದೆ ಮುಂದೆ ಮಾಡುವಂತ ಚಲನೆಯನ್ನ ನಾವೇನಂತೀವಿ? ಆಂದೋಲನ ಚಲನೆ ಅಂತ ಹೇಳ್ತೀವಿ. ಯಾವ್ದೋ ಒಂದು ವಸ್ತು, ಒಂದು ಕಾಯ ಪೂರ್ತಿ ಒಂದು ಸುತ್ತು ಹೊಡೆದು ಬಂದ್ರೆ, ಒಂದು ಕೇಂದ್ರ ಬಿಂದುವನ್ನು ಇಟ್ಕೊಂಡು ಒಂದು ಪೂರ್ತಿಯಾಗಿ ಸುತ್ಕೊಂಡ್ ಬಂದ್ರೆ ಅದನ್ನ ನಾವು ವೃತ್ತೀಯ ಚಲನೆ ಅಂತ ಹೇಳ್ತೀವಿ, ಹೌದಿಲ್ಲ? ಒಂದು ಕಾಯ, ಒಂದು ವಸ್ತು ಅದನ್ನ ಹಿಂದ ಮುಂದ ಚಲಿಸಿದ್ರೆ ಅದನ್ನ ನಾವು ಆಂದೋಲನ ಚಲನೆ ಅಂತ ಹೇಳ್ತೇವೆ. ಈ ಹಿಂದ ಮುಂದ ಚಲಿಸೋದು ಬಹಳ ವೇಗವಾಗಿ ಆಯ್ತಪ್ಪ ಅಂದ್ರೆ ಅದಕ್ಕೆ ನಾವೇನಂತೀವಿ? ಕಂಪಿಸುವುದು ಅಂತ ಹೇಳ್ತೀವಿ. ಇದನ್ನ ನಾವು ಗಿಟಾರ್ ಒಳಗ ನೋಡ್ತೇವೆ, ಹೌದಿಲ್ಲ? ಗಿಟಾರ್ ಒಳಗ ಏನಾಗ್ತದ? ಗಿಟಾರ್ನ ತಂತಿ, ವೀಣೆ, ಆ ತಂತಿ ಏನಾಗ್ತದ? ಹಿಂದ ಮುಂದ ಕೆಳಗ ಮೇಲೆ ಆಗ್ತದೆ. ಸೊ ಬಹಳ ವೇಗವಾಗಿ ಆಗೋದ್ರಿಂದ ಅದನ್ನ ನಾವು ಕಂಪನ ಅಂತ ಹೇಳ್ತೀವಿ, ಕಂಪಿಸುವುದು. ಭೂಕಂಪ ಟೈಮ್ನಾಗ ನಮ್ ಭೂಮಿ ಅಳಗಾಡ್ತದಲ್ಲ, ಭೂಕಂಪ ಅಂದ್ರೆ ಏನ? ನಮ್ಮ ಭೂಮಿ ಅಳಗಾಡೋದು, ಸರಿಯದ? ಭೂಮಿ ಏನಾಗ್ತದ? ಭೂಮಿ ಕಂಪಿಸ್ತದ, ಭೂಮಿಯ ಕಂಪನೆ, ಅದನ್ನೇ ನಾವು ಭೂಕಂಪ ಅಂತ ಹೇಳೋದು, ಸರಿಯದ? ಈ ತರ ಎಲ್ಲಾ ಕಡೆ ನಾವು ನೋಡ್ಬೋದು, ತಬಲಾ ಒಳಗೂ ನೋಡ್ಬೋದು. ಸೊ ಇದು ಚಲನೆಗೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಷಯ ಇದೆ. ಓಕೆ, ಇನ್ನು ಚಲನೆಗೆ ಸಂಬಂಧಪಟ್ಟಂತ ಇನ್ನೂ ಕೆಲವೊಂದು ವಿಷಯಗಳನ್ನ ನಾವು ನಿನ್ನೆ ತಿಳ್ಕೊಂಡ್ವಿ, ಸರಿಯದ? ಒಂದೇನಪ್ಪಾ ಅಂದ್ರ ಶಾಲೆಯಲ್ಲಿನ ಗೋಡೆ, ಸರಿತಿ? ಶಾಲೆಯಲ್ಲಿನ ಗೋಡೆ ಅದು ಚಲನ ಸ್ಥಿತಿನೋ ನಿಶ್ಚಲನ ಸ್ಥಿತಿನೋ ಅಂತ ಹೇಳಿ ನಿನ್ನೆ ಚರ್ಚೆ ಮಾಡಿದ್ವಿ ನಾವು. ಅದ್ರಾಗ ಕೆಲವೊಬ್ಬರಂದ್ರು ಶಾಲೆ ಒಳಗಿಂದ ಗೋಡೆ ರೀ ಅದು ನಿಶ್ಚಲ ಸ್ಥಿತಿ ರೀ, ಎಲ್ಲೂ ಅಳಗಾಡಂಗಿಲ್ರಿ, ಎಲ್ಲೂ ಹೋಗಂಗಿಲ್ರಿ ಅಂತ ಅಂದ್ರು. ಅದ್ರ ಜೊತೆಗೆ ಇನ್ನೊಂದು ಕೇಳಿದೆ ನಾ, ಭೂಮಿ ಚಲಿಸ್ತೈತೆ ಅಂತ ಕೇಳಿದೆ. ನೀವ್ ಹೇಳಿದ್ರಿ ಭೂಮಿ ಚಲಿಸ್ತೈತಿ. ಹಂಗಂದ್ರ ಭೂಮಿ ಚಲಿಸ್ತೈತಿ ಅಂದ್ರ ಭೂಮಿ ಮೇಲೆ ಇರುವಂತ ಎಲ್ಲಾ ವಸ್ತುಗಳು ಚಲಿಸ್ತಾವ. ಹಂಗಂದ್ರ ಭೂಮಿ ಮೇಲೆ ನಿಮ್ ಶಾಲೆ ಐತಿ, ಶಾಲ್ಯಾಗ ನಿಮ್ ಗಾಡಿ ಐತಿ, ಗಾಡಿನೂ ಚಲಿಸ್ತದ, ಹೌದಿಲ್ಲೋ? ಆದ್ರೆ ನಿಮ್ಗೆ ಯಾಕೆ ಚಲಿಸಿದಂಗ ಅನ್ಸಂಗಿಲ್ಲ ಹೇಳ್ರಿ? ಯಾರು ಹೇಳ್ತೀರಿ? ನೋಡುವ ದೃಷ್ಟಿ ಮೇಲಿದ್ದ ಅವಲಂಬನೆ ಆಗೈತಿ ಸರ್. ನಿನ್ನೇನೋ ಹೇಳ್ತಿಲ್ಲ, ಇಂಗ್ಲಿಷ್ ಒಳಗೆ ನಿನ್ನೇನೋ ಹೇಳಿದನ, ಫ್ರೇಮ್ ಆಫ್ ರೆಫರೆನ್ಸ್. ಫ್ರೇಮ್ ಆಫ್ ರೆಫರೆನ್ಸ್.
ಹೌದಿಲ್ಲ? ನೀವು ಭೂಮಿ ಮ್ಯಾಲ್ ನಿಂತ್ಕೊಂಡ ಭೂಮಿ ಮ್ಯಾಲಿರುವಂತ ವಸ್ತುಗಳನ್ನ ನೋಡಿದ್ರ ನಿಮಗ್ ನಿಶ್ಚಲ ಸ್ಥಿತಿ ಅಂತ ಅನಸ್ತತಿ. ಅದೇ ನೀವು ಭೂಮಿಯನ್ನ ಬಿಟ್ಟು ಚಂದ್ರನ ಮೇಲೆ ನಿಂತ್ಕೊಂಡು ಭೂಮಿ ಮೇಲೆ ನೋಡಿದ್ರ ಭೂಮಿ ಸುತ್ತಲಿಕತ್ತದ, ಭೂಮಿ ಚಲಿಸ್ಲಿಕತ್ತದ. ಸೊ ಭೂಮಿ ಚಲಿಸ್ಲಿಕತ್ತದ ಅಂದ್ರ ಭೂಮಿ ಒಳಗಿರುವಂತ ಭೂಮಿ ಮೇಲೆ ಇರುವಂತ ಎಲ್ಲಾ ವಸ್ತುಗಳು ಚಲಿಸ್ಲಿಕತ್ತಾವ ಅಂತ ಅನಸ್ತತಿ ಯಾವಾಗ ನೀವು ಚಂದ್ರನ ಮೇಲೆ ನಿಂತ್ಕೊಂಡು ನೋಡಿದ್ರ. ಆದ್ರ ಭೂಮಿ ಮೇಲೆ ನಿಂತ್ಕೊಂಡು ನೀವು ಭೂಮಿ ಮೇಲೆ ಇರುವಂತಹ ನಿಮ್ ಶಾಲೆ, ಗೋಡೆ, ಬಿಲ್ಡಿಂಗ್ ಎಲ್ಲಾನು ನೋಡಿದ್ರೆ ಅವು ನಿಶ್ಚಲ ಸ್ಥಿತಿ ಅಂತ ಅನಸ್ತದ. ಗೊತ್ತಾಗತೈತಿ ನಾ ಹೇಳಿದ್ದ? ಎಸ್ ಸರ್. Yes, sir. ಅದ್ರ ಜೊತೆಗೆ ಇನ್ನೊಂದು ಉದಾಹರಣೆ ತಗೊಂಡ್ವಿ ಹೌದಿಲ್ಲ? ಒಂದು ಬಸ್ ಉದಾಹರಣೆ ತಗೊಂಡು ಬಸ್ ಹೌದಿಲ್ಲ? ಬಸ್ ಒಳಗ ನೀವು ಕುಂತೀರಿ, ನಿಮ್ ಜೊತೆಗೆ 20 ಜನ ಅದಾರ. ಮತ್ ಬಸ್ ಮುಂದಕ್ಕೆ ಹೊಂಟದ. ಬಸ್ ಏನಾಗ್ಲಿತ್ತ? ಮುಂದಕ್ಕೆ ಚಲಿಸ್ಲಿಕ್ಕದ ಬಸ್. ಸೊ ಬಸ್ ಮುಂದಕ್ಕೆ ಹೋದಂಗ ನೀವು ಒಳಗಿದ್ದವ್ರು ಎಲ್ಲಾರ್ಗು ನೋಡ್ಲಿಕತ್ತೀರಿ. ನಿಮ್ಗೆ ಏನ್ ಅನಸ್ತತಿ? 20 ಜನ ಹೆಂಗದಾರು? ಚಲನೆ ಮಾಡ್ಲಿಕ್ಕತ್ತಾರೋ ನಿಶ್ಚಲ ಸ್ಥಿತಿ? ನಿಶ್ಚಲ ಸ್ಥಿತಿ ಒಳಗ. ಹೌದಿಲ್ಲ? ಅದ ನೀವು ಬಸ್ನ್ಯಾಗಿಂದ ಹೊರಗೆ ಇಳದ ಬಂದ್ ಹೊರಗ್ ನಿಂತ್ಕೊಂಡ ಈಗ ಬಸ್ ಅನ್ನ ನೋಡಿದ್ರ ಬಸ್ ಚಲಿಸ್ಲಿಕ್ಕತ್ತದ, ಬಸ್ ಒಳಗಿದ್ದಂತ 20 ಜನನು ಚಲಿಸ್ಲಿಕ್ಕತ್ತಾರ. ಹೌದಿಲ್ಲ? ಎಸ್ ಸರ್. ಎಸ್ ಸರ್. ಹಂಗ ನೀವು ನೋಡುವಂತ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ರೆಫರೆನ್ಸ್ ಅನ್ನೋದಕ್ಕೆ ಏನಂತ ನೀವು ರೆಫರೆನ್ಸ್ ಪಾಯಿಂಟ್, ದೃಷ್ಟಿಕೋನ. ಒಟ್ಟು ಆ ರೆಫರೆನ್ಸ್ ಪಾಯಿಂಟ್ ಅಥವಾ ಫ್ರೇಮ್ ಆಫ್ ರೆಫರೆನ್ಸ್ ಅದು ಬೇರೆ ಇರ್ಬೇಕು. ನೀವು ಬಸ್ ಒಳಗ ಕುತ್ಕೊಂಡು ಬಸ್ ಒಳಗಿದ್ದಂತ ವಸ್ತುಗಳನ್ನ ನೋಡಿದ್ರೆ ನಿಶ್ಚಲ ಅಂತ ಅನಿಸ್ತದೆ. ಬಸ್ ಹೊರಗೆ ನಿಂತ್ಕೊಂಡು ಬಸ್ ಅನ್ನ ನೋಡ್ಬಿಟ್ರೆ ಬಸ್ ಚಲಿಸ್ಲಿಕ್ಕತ್ತದ, ಬಸ್ ಒಳಗಿರುವಂತ ಎಲ್ಲಾ ವಸ್ತುಗಳು ಚಲಿಸ್ಲಿಕ್ಕತ್ತಾವ ಅಂತ ಅನಿಸ್ತದೆ. ಸೊ ಆತರ ಚಲನೆ ಅನ್ನೋದು ಅಟ್ಟ ಸರಳ ಇಲ್ಲ, ಸ್ವಲ್ಪ ಡಿಫಿಕಲ್ಟ್ ಅದ. ಹೌದೋ ಇಲ್ಲೋ? ನಮಗ್ ನಾವ್ ಅನ್ಕೊಂಡಂಗ ಎಲ್ಲಾ ಇರೋದಿಲ್ಲ. ಕೆಲವೊಂದ್ಸಲ ನಾವ್ ಅನ್ಕೊಂಡದ್ ಬಿಟ್ಟು ಹಂಗಿರ್ತದ. ಹೌದಿಲ್ಲ? ನಾವ್ ಅನ್ಕೊಂಡಂಗ ಎಲ್ಲಾ ಇರೋದಿಲ್ಲ. ನಾನ್ ನಿನ್ನೆ ಒಂದ್ ಪ್ರಶ್ನೆ ಕೇಳಿದೆ, ನಾವು ಭೂಮಿ ಒಳಗದವೋ ಭೂಮಿ ಹೊರಗ ಅಂಟ್ಕೊಂಡಿದೇವೋ? ಭೂಮಿಯ ಮೇಲ್ಮೈ ಮೇಲೆ ನಾವು ಅಂಟ್ಕೊಂಡಿದೀವಿ. ಭೂಮಿ ಒಳಗ ವಾಸ ಮಾಡಂಗಿಲ್ಲ ನಾವು, ಭೂಮಿಯ ಒಳಗ ಇರಂಗಿಲ್ಲ ನಾವು. ಭೂಮಿಯ ಮೇಲ್ಮೈಯನ್ನು ನಾವು ಅಂಟ್ಕೊಂಡಿದೀವಿ. ಹೌದಿಲ್ಲ? ಭೂಮಿ ಯಾವ್ದ್ರ ಮೇಲೆ ನಿಂತೈತಿ? ಭೂಮಿ ಯಾವ್ದೋ ಒಂದು ಸ್ಟ್ಯಾಂಡ್ ಮೇಲೆ ನಿಂತೈತೋ ಏನು ಭೂಮಿ ಯಾವ್ದೋ ಒಂದು ಮ್ಯಾಲ್ ಕಟ್ಟಿದಾರ ಜೋತ್ ಬಿದ್ದೈತೋ ಭೂಮಿ? ಹೆಂಗೈತ್ ಭೂಮಿ? ಅಲ್ಲ, ಬ್ರಹ್ಮಾಂಡದಲ್ಲಿ ಭೂಮಿ ಯಾವ ತರ ಅದ? ಬ್ರಹ್ಮಾಂಡದಲ್ಲಿ ಭೂಮಿ ಯಾವ್ದರ ಮೇಲೆ ನಿಂತದೇನು? ಯಾವ್ದೋ ಒಂದ ಜಮೀನಿನ ಮೇಲೆ ಭೂಮಿ ನಿಂತದೋ ಜೋತ್ ಬಿದ್ದ? ಹೌದಾ? ಒಂದ್ ವಿಡಿಯೋ ತೋರಿಸಿ ನೋಡ್ತೀರಿ? ಎಸ್ ಸರ್. ಇದು ಸುತ್ತುವುದು. ಭೂಮಿ ತನ್ನನ್ನು ತಾನು ಸುತ್ತುತ್ತದೆ ಮತ್ತೆ ಸೂರ್ಯನ ಸುತ್ತಲೂ ತಿರುಗ್ತದೆ. ಭೂಮಿ ನೇರವಾಗಿ ಸುತ್ತುವುದಿಲ್ಲ, ವಕ್ರವಾಗಿ ಸುತ್ತದ. ಅದ್ರ ಬಗ್ಗೆ ಹೇಳಿಕತ್ತಾರ. ಭೂಮಿ ನೇರವಾಗಿ ಸುತ್ತುದಿಲ್ಲ, ಸ್ವಲ್ಪ ವಕ್ರವಾಗಿ ಸುತ್ತದ. ಓಕೆ? ಅಕ್ಷಾಂಶ ರೇಖಾಂಶ ಅಂತೀವಲ್ಲ ಅದು. ನೋಡ್ರಿ, ಸೂರ್ಯನ ಬೆಳಕು ಹೆಂಗ್ ಬೀಳ್ಲಿಕತ್ತದ? ಬೆಳಿಗ್ಗೆ ಆಗ್ತದ. ಯಾವ್ದ್ರ ಮೇಲೆ ಸೂರ್ಯ ಬೀಳ್ತದ ಅದು ಬೆಳಕು ಬೆಳಿಗ್ಗೆ ಆಗ್ತದ, ಆಮೇಲೆ ರಾತ್ರಿ ಆಗ್ತದ ಹಿಂದ್ ಹೋದಂಗ. ಹೆಂಗ್ ತಿರುಗ್ತದ ಹಂಗ ಮಾರ್ನಿಂಗ್, ಈವ್ನಿಂಗ್, ನೈಟ್ ಈ ತರ ಗೊತ್ತಾಗ್ಲಿತ್ತದ. ಸೂರ್ಯನ ಬೆಳಕು ಯಾವ ಮೇಲೆ ಬೀಳಿರ್ತದ, ಯಾವ ದೇಶದ ಮೇಲೆ ಬೀಳಿರ್ತದ ಅಲ್ಲೇ ಮುಂಜಾನೆ ಆಗ್ತತಿ. ಯಾವಾಗ ಅದ ತಿರ್ಕೊಂಡ್ ಹಿಂದ್ ಹೋಗ್ತೈತ್ಲ ಅವಾಗ ರಾತ್ರಿ ಆಗ್ತತಿ. ಗೊತ್ತಾಗತೈತಿ? Yes, sir. ಯಾವ ದೇಶದ ಮೇಲೆ ಸೂರ್ಯ ಬೀಳ್ಲಿಕತ್ತಾನ ಅದು ಡೇ ಅಂತ ಕೊಟ್ಟಾರಿಲ್ಲ. ಡೇ ಅಂದ್ರ ಬೆಳಿಗ್ಗೆ, ಮುಂಜಾನೆ. ಹಿಂದ್ಗಡೆ ಇರುವಂತದ್ದು ರಾತ್ರಿ, ನೈಟ್. ಹಂಗ ತಿರುಗ್ತಾನೆ ಇರ್ತದ. ಅದಕ್ಕೆ 24 ಗಂಟೆಯಲ್ಲಿ ಒಂದು ರಾತ್ರಿ ಒಂದು ಬೆಳಗ್ಗೆ. ನೋಡ್ರಿ, 24 ತಾಸು ಅಂತ ಕೊಟ್ಟಿದಾರ. ಒಂದು ಸುತ್ತ ಹಾಕ್ಲಿಕ್ಕೆ 24 ಗಂಟೆ ಬೇಕು. ತಿಳಿತಾ? ಈಗ ಭೂಮಿ ತಿರುಗ್ಲಿಲ್ಲ ಅಂದ್ರೆ ಏನಾಗ್ತೈತಿ?
ಭೂಮಿ ಸುತ್ತಲಿಲ್ಲ ಅಂದ್ರೆ ಏನಾಗ್ತೈತಿ? ರಾತ್ರಿ ಆದಲ್ಲಿ ರಾತ್ರಿನೇ ಆಗಲು ಇರ್ತೈತಿ. ಉಂಟಾಗುವುದಿಲ್ಲ ಸರ್. ಹಾ, ಹಗಲು ರಾತ್ರಿ ಉಂಟಾಗುದಿಲ್ಲ. ಅವಾಗ ಒಂದ್ ಕಡೆ ಗಿಡಗಳು ಬೆಳಿತಾವ, ಒಂದ್ ಕಡೆ ಬೆಳೆಯೋದೇನ ಇಲ್ಲ. ಯಾಕಂದ್ರೆ ಗಿಡ ಬೆಳಿಬೇಕಂದ್ರ ಅಲ್ಲಿ ಯಾವ ಕ್ರಿಯೆ ಆಗ್ಬೇಕು? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗ್ಬೇಕಲ್ಲ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗ್ಬೇಕಲ್ಲ, ಫೋಟೋಸಿಂಥೆಸಿಸ್ ಪ್ರೊಸೆಸ್. ಎಸ್ ಸರ್. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆನೇ ಆಗುದಿಲ್ಲ ಯಾವಲ್ಲಿ ರಾತ್ರಿ ಇರ್ತತಿ. ಎಲ್ಲೇ ಮುಂಜಾನೆ ಹಗಲ್ ಇರ್ತತಿ ಅಲ್ಲಿ ಅಷ್ಟೇ ಆಗ್ತದೆ. ಸೊ ಆತರ ಭೂಮಿಯ ಚಲನೆ ಅದು ಇಂಡಿಪೆಂಡೆಂಟ್. ಓಕೆ, ಯಾವುದೇ ರೀತಿಯ ಆಧಾರ ಇಲ್ಲ ಭೂಮಿಗೆ. ಭೂಮಿ ಹೆಂಗೆ ಏನ ಅಂತರಾಳಿ ಅಂತೇವಲ್ಲ ನಾವು. ಏನ್ ಅಂತೀವಿ ನೀವು ಕನ್ನಡದೊಳಗ? ಅಂತರಾಳಿ. ಅಂತರಾಳಿ ಅಂದ್ರೆ ಇನ್ ಸ್ಪೇಸ್ ವಿದೌಟ್ ಎನಿ ಸಪೋರ್ಟ್. ಏನಂತೀರಿ ನೀವು? ಯಾವುದೇ ರೀತಿಯ ಆಧಾರ ಇಲ್ಲ. ಯಾವ್ದ್ರ ಮೇಲೂ ಭೂಮಿ ನಿಂತಿಲ್ಲ. ಯಾವ್ದ್ರಿಂದನೂ ಭೂಮಿ ಜೋತ್ ಬಿದ್ದಿಲ್ಲ. ಓಕೆ, ಅದು ಸೂರ್ಯನ ಸುತ್ತ ಸುತ್ತಲಿಕ್ಕೆ ಅದು ಗುರುತ್ವಾಕರ್ಷಣದ ಕಾರಣಕ್ಕ. ಗೊತ್ತಾತಲ್ಲ? ಈ ತರ ಕೆಲವೊಂದು ವಿಷಯಗಳು ನಾವು ಇಮ್ಯಾಜಿನ್ ಮಾಡ್ಬೇಕು, ಅವಾಗ ನಮ್ಗೆ ಅರ್ಥ ಆಗ್ತದೆ. ಓಕೆ, ಇನ್ನೊಂದು ನಾವು ಉದಾಹರಣೆ ಟ್ರೈನ್ ಬಗ್ಗೆನೂ ಹೇಳಿದ್ವಿ ನಿನ್ನೆ. ಟ್ರೈನ್ ಬಗ್ಗೆನೂ ಉದಾಹರಣೆ ನೋಡಿದ್ವಿ. ಸೊ ಈ ತರ ಒಟ್ಟು ನೋಡಿದ್ವಿ ನಾವು ಉದಾಹರಣೆಗಳು. ಓಕೆ, ಸೊ ವಾಪಸ್ ಈಗ ಮತ್ತೆ ನಿಮ್ಮ ಚಲನೆ ಪಾಠಕ್ ಬರ್ರಿ. ಚಲನೆಯಲ್ಲಿ ಈ ಇಂಟ್ರಡಕ್ಷನ್ ಮುಗಿತೀಗ. ಮ್ಯೂಟ್ ಮಾಡ್ರಿ. ಪೀಠಿಕೆ ಅನ್ನೋದು ನಿನ್ನೆ ಮುಗಿತೀಗ. ಇವತ್ತು ಕೂಡ ನಾವು ಒಂದ್ ಸ್ವಲ್ಪ ನಿಮ್ಗೆ ಹೇಳಿದೆ ಚಲನೆ ಬಗ್ಗೆ. ಇನ್ನು ಬಹಳ ವಿಷಯ ಅದಾವ ಚಲನೆ ಬಗ್ಗೆ. ಅದನ್ನ ನಾವು ಮತ್ತ ಬರುವಂತ ದಿನಗಳಲ್ಲಿ ನಿಧಾನವಾಗಿ ಕಲಿಯೋಣ. ಈಗ ಬಹಳ ಮಹತ್ವದ ಚಲನೆ ಪಾಠದಲ್ಲಿ ನೀವು ಕಲಿಬೇಕಾಗಿದ್ದೇನಂದ್ರೆ, ಒಂದು ಚಲಿಸಿದ ದೂರ, ಇನ್ನೊಂದು ಸ್ಥಾನ ಪಲ್ಲಟ. ಒಂದನೇದು ಚಲಿಸಿದ ದೂರ. ನೋಡ್ರಿ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಅದ. ನಿಮ್ ಮನೆಯಿಂದ ನೀವು ಎಲ್ಲಿ ಹೊಂಟಿರ ಅಂದ್ರೆ ನಿಮ್ ಶಾಲೆಗೆ ಹೊಂಟಿರಿ. ಶಾಲೆ, ನಿಮ್ ಮನೆಯಿಂದ ಶಾಲೆಗೆ ಹೋಗ್ಬೇಕು. ಮನೆಯಿಂದ ಶಾಲೆಗೆ ಹೋಗ್ಬೇಕಂದ್ರೆ ನೇರವಾಗಿ ಯಾವುದೇ ರಸ್ತೆ ಇಲ್ಲ. ನೀವು ಈ ತರ ಸುತ್ತ ಹಾಕೊಂಡು ಹೋಗ್ಬೇಕು. ಈ ತರ ಏನ್ ಮಾಡ್ಬೇಕು? ಈ ತರ ಸುತ್ತ ಹಾಕೊಂಡ್ ಹಿಂಗ್ ದಿಬ್ಬ ಏರಿ ಮತ್ತು ಏರಿಕೆ ಇಳಿಕೆ ಒಟ್ಟು ಈ ತರ ಸುತ್ತ ಹಾಕೊಂಡ್ ನೀವು ನಿಮ್ ಶಾಲೆಗೆ ಹೋಗ್ಬೇಕು. ಆ ತರ ರೋಡ್ ಅದ. ಹಿಂಗ್ ನೇರವಾಗಿ ಯಾವುದೇ ರಸ್ತೆ ಇಲ್ಲ. ಸೊ ನೀವೇನ್ ಮಾಡ್ತೀರಿ? ಈ ತರ ಹಾಸ್ಕೊಂಡ್ ನಿಮ್ ದಿನ ಶಾಲೆಗೆ ಹೋಗೋದು ಮನೆಗೆ ಬರೋದು ಮಾಡ್ತೀರಿ. ಇದು 2 ಕಿಲೋಮೀಟರ್ ಅದ. ಈ 2 ಕಿಲೋಮೀಟರ್ ಏನದಲ್ಲ, ಅದು ಚಲಿಸಿದ ದೂರ. ಒಟ್ಟು ನೀವು ಚಲಿಸಿದ ದೂರ ಅದು 2 ಕಿಲೋಮೀಟರ್. ಆದ್ರೆ ನಿಜವಾಗ್ಲೂ ನಿಮ್ಮ ಮನೆ ಮತ್ತು ಶಾಲೆಯ ನಡುವೆ ಇರುವಂತ ಕನಿಷ್ಠ ದೂರ ಎಷ್ಟು? ಶಾರ್ಟ್ಕಟ್ ತಗೊಂಡ್ವಿ ಅಂದ್ರೆ ಹಿಂಗೆ ನೇರ, ಹೌದಿಲ್ಲೋ? ಶಾರ್ಟ್ಕಟ್ ಕನಿಷ್ಠ ದೂರ ಅದು ಈ ತರ ಬರ್ತದ. ಸರಿ ಅದ? ಇದು ಎಷ್ಟದ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ, ಹಂಗೆ ಒಂದು ಉದಾಹರಣೆ ಅಂತ ಹೇಳಿ, ಅದು 1 ಕಿಲೋಮೀಟರ್. ಒಟ್ಟು ಮನೆಯಿಂದ ಶಾಲೆ ಇರುವಂತಹ ಕನಿಷ್ಠ ದೂರ ಶಾರ್ಟ್ಕಟ್, ಅಲ್ಲಿ ಯಾವ್ದ ಹಾದಿ ಇಲ್ಲ, ರೋಡ್ ಇಲ್ಲ, ಆದ್ರೆ ಶಾರ್ಟ್ಕಟ್ ಪಾತ್. ಹಂಗ ಡೈರೆಕ್ಟ್ ರೋಡ್ ಆಯ್ತಂದ್ರೆ ಅದು 1 ಕಿಲೋಮೀಟರ್ ಆಗ್ತದೆ ದೂರ ಹೋಗ್ಲಿಕ್ಕೆ. ಆದ್ರೆ ನೀವು ನಿಜವಾಗ್ಲೂ ಚಲಿಸ್ಕೊಂಡು ಹೋಗ್ತಾ ಇರೋದು 2 ಕಿಲೋಮೀಟರ್ ದಿನ. ಮನೆಯಿಂದ ಶಾಲೆಯಿಂದ ಮನೆ. ಸೊ ಇದು ಎರಡರಲ್ಲಿ ಇದೇನ್ 2 ಕಿಲೋಮೀಟರ್ ಅದಲ್ಲ, ನೀವೇನ್ ಚಲಿಸ್ಕೊಂಡು ಹೋಗ್ತಾ ಇದ್ರಿ, ಇದು ಚಲಿಸಿದ ದೂರ. ಇದೇನು? ಚಲಿಸಿದ ದೂರ. ಆದ್ರೆ ಎರಡನೇಲಿ ಇನ್ನೊಂದು ಬರ್ತದ ಚಲನೆ ಒಳಗ, ಅದು ಸ್ಥಾನ ಪಲ್ಲಟ ಅಂತ ಬರ್ತದೆ. ಸ್ಥಾನ ಪಲ್ಲಟ. ಈ ಸ್ಥಾನ ಪಲ್ಲಟ ಅಂದ್ರೆ ಪ್ರಾರಂಭಿಕ ಬಿಂದು, ಒಂದು ವಸ್ತು ಎಲ್ಲಿಂದ ಶುರು ಮಾಡ್ಯದ ಚಲಿಸ್ಲಿಕ್ಕೆ ಮತ್ತು ಎಲ್ಲಿಗೆ ಮುಗಿಸದ, ಅಂತಿಮ ಬಿಂದು. ಪ್ರಾರಂಭಿಕ ಬಿಂದು, ಅಂತಿಮ ಬಿಂದು. ಪ್ರಾರಂಭಿಕ ಸ್ಥಳ, ಅಂತಿಮ ಸ್ಥಳ. ಇವು ಎರಡರ ನಡುವೆ ಇರುವಂತ ಕನಿಷ್ಠ ದೂರ ಏನು? ಕನಿಷ್ಠ ದೂರ ಅದು 1 ಕಿಲೋಮೀಟರ್. ಅದನ್ನ ನಾವು ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ. 1 ಕಿಲೋಮೀಟರ್ ನಾನ್ ತಗೊಂಡಿದ್ದು ಉದಾಹರಣೆ ಅಷ್ಟ. ಅದನ್ನ ನಾವು ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ. ಚಲಿಸಿದ ದೂರ ಬೇರೆ, ಸ್ಥಾನ ಪಲ್ಲಟ ಬೇರೆ. ಓಕೆ, ಚಲಿಸಿದ ದೂರ ಅಂದ್ರೆ ಒಂದು ವಸ್ತು ನಿಜವಾಗ್ಲೂ ಎಷ್ಟು ಚಲಿಸ್ತದ, ಒಂದು ಪಥದಲ್ಲಿ ಎಷ್ಟು ದೂರ ಚಲಿಸ್ತದ, ಅದು ಚಲಿಸಿದ ದೂರ. ಒಂದು ವಸ್ತು ಚಲಿಸಿದ್ರೊಳಗ ಪ್ರಾರಂಭಿಕ ಬಿಂದುವಿನಿಂದ ಅಂತಿಮ ಬಿಂದು ಆ ನಡುವೆ ಇರುವಂತ ಶಾರ್ಟ್ಕಟ್ ಕನಿಷ್ಠ ದೂರ, ಅದನ್ನ ನಾವೇನಂತೀವಿ?
ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ. ಸ್ಥಾನ ಪಲ್ಲಟ. ಸೊ ಇದನ್ನ ಯಾವ ತರ ಈಗ ಹೇಳ್ಬಹುದು ನಾವು? ಇದು ನೋಡಿದ್ರ ಗರಿಷ್ಠ ದೂರ, ಇದು ನೋಡಿದ್ರ ಗರಿಷ್ಠ ದೂರ, ಇದು ನೋಡಿದ್ರ ಕನಿಷ್ಠ ದೂರ. ಎರಡು ಸೇಮೋ ಬೇರೆ ಬೇರೆನೋ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ? ಬೇರೆ 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 ಬೇರೆ. ಈ ತರ ಇದಕ್ಕೆ ವ್ಯಾಖ್ಯೆ ಕೊಡ್ಬೇಕು, ಡೆಫಿನಿಷನ್ ಕೊಡ್ಬೇಕು. ಯಾವ ತರ ಹೇಳ್ತೀರಿ ಚಲಿಸಿದ ದೂರವನ್ನು ಯಾವ ತರ ಡಿಫೈನ್ ಮಾಡೋದು? ಕಾಯ ಚಲಿಸಿದ ಏನಪ್ಪಿ? ಪಥದ ಉದ್ದವನ್ನು ಚಲಿಸಿದ ದೂರ ಎನ್ನುವರು. ಹಾ, ಓಕೆ, ಕರೆಕ್ಟ್. ಸೊ ಈ ತರ ನಾವ್ ಇದನ್ನ ಡೆಫಿನೇಷನ್ ಕೊಡ್ಬೋದು. ಕಾಯವು ಚಲಿಸಿದ ಪಥದ ಉದ್ದವನ್ನು ಏನಂತೇವೆ ನಾವು? ಚಲಿಸಿದ ದೂರ ಅಂತ ಹೇಳ್ತೇವೆ. ಸರಿ ಅದ? ಕಾಯವು ಚಲಿಸಿದ ಪಥದ ಉದ್ದವನ್ನು ಚಲಿಸಿದ ದೂರ ಅಂತ ಹೇಳ್ತೇವೆ. ಅದ ಇದು ಸ್ಥಾನ ಪಲ್ಲಟನ ಯಾವ ತರ ಹೇಳ್ಬೋದು? ಕಾಯವು ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಗಳ ದೂರವನ್ನು ಅಂತಿಮ ಸ್ಥಾನದವರೆಗೆ ಚಲಿಸಿದ ಕನಿಷ್ಠ ದೂರ. ಹೌದಿಲ್ಲ? ಶಾರ್ಟ್ಕಟ್. ಕನಿಷ್ಠ ದೂರವನ್ನು ನಾವೇನಂತೀವಿ? ಸ್ಥಾನ ಪಲ್ಲಟ ಅಂತ ಹೇಳ್ತೇವೆ. ಒಟ್ಟು ಈ ತರ ಡೆಫಿನೇಷನ್ ಕೊಡ್ಬೋದು. ಇನ್ನೊಂದ್ ತರ ಮತ್ತೆ ಯಾರು ಹೇಳ್ಬೋದಾ? ಚಲಿಸಿದ ದೂರಕ್ಕೆ ಇನ್ನೊಂದು ಡೆಫಿನೇಷನ್ ಹೇಳ್ಬೋದಾ? ಇನ್ನೊಂದ್ ಏನ್ರಿ ಉದಾಹರಣೆ ಇದು ಕೊಡ್ಬೋದಾ? ಡೆಫಿನೇಷನ್ ಹೇಳ್ರಿ. ಪ್ರಾರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿನ ಗರಿಷ್ಠ ದೂರವನ್ನ ಚಲಿಸಿದ ದೂರ ಅಂತ ಕರೀತಾರೆ. ವೆರಿ ಗುಡ್. ಸೊ ಪ್ರಾರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿನ ನಡುವೆ ಇರುವಂತ ಗರಿಷ್ಠ ದೂರ, ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ದೂರವನ್ನು ನಾವು ಚಲಿಸಿದ ದೂರ ಅಂತ ಹೇಳ್ತೇವೆ. ಹೌದಿಲ್ಲ? ಇದನ್ನ ಸ್ಥಾನ ಪಲ್ಲಟವನ್ನ ಹೆಂಗ್ ಹೇಳ್ತೀವಿ? ಒಂದು ಕಾಯ ಚಲಿಸಿದ ಪ್ರಾರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿನವರೆಗೆ ಚಲಿಸಿದ ಕನಿಷ್ಠ ದೂರ. ಕನಿಷ್ಠ ಅಂದ್ರೆ ಮಿನಿಮಮ್. ಕನಿಷ್ಠ ಅಂದ್ರೆ ಏನ? ಮಿನಿಮಮ್. ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್. ಕನಿಷ್ಠ, ಗರಿಷ್ಠ, ಮ್ಯಾಕ್ಸಿಮಮ್, ಮಿನಿಮಮ್, ಗರಿಷ್ಠ ದೂರ, ಕನಿಷ್ಠ ದೂರ. ಸೊ ಈ ತರ ಅದನ್ನ ಹೇಳ್ಬೋದು. ಓಕೆ. ಈ ಚಲಿಸಿದ ದೂರ ನೋಡ್ರಿ, 2 ಕಿಲೋಮೀಟರ್ ಏನ್ ಚಲಿಸೋದಲ್ಲ, ಇದಕ್ಕ ದಿಕ್ ಐತೇನೋ ಇಲ್ಲೋ? ದಿಕ್ ಅದನೋ ಇಲ್ಲೋ? ಇದಕ್ಕೆ ಯಾವ್ದೇ ತರ ದಿಕ್ ಅದೇನೋ? ಇಲ್ಲ. ಹೌದಿಲ್ಲ? ಯಾಕಂದ್ರೆ ಇಲ್ಲೇನಾಗಿದೆ ಅಂದ್ರ ಒಂದ್ಸಲ ಮೇಲೆ ಇರ್ತದ, ಒಂದ್ಸಲ ಕೆಳಗಿಳಿತದ, ಒಂದ್ಸಲ ಮತ್ ಮೇಲೆ ಇರ್ತದ, ಮತ್ತೆ ಕೆಳಗಿಳಿತದ. ಸೊ ಇದಕ್ಕೆ ಯಾವುದೇ ರೀತಿಯ ನಿರ್ದಿಷ್ಟ ದಿಕ್ಕು ಇಲ್ಲ. ಹೌದೋ ಇಲ್ಲೋ? ಸೊ ಚಲಿಸಿದ ದೂರಕ್ಕೆ ಯಾವುದೇ ರೀತಿಯ ದಿಕ್ಕು ಇಲ್ಲ. ಹೌದಿಲ್ಲ? ಯಾವುದೇ ರೀತಿಯ ನಿರ್ದಿಷ್ಟ ನಿಖರ ದಿಕ್ಕು ಇಲ್ಲ. ಸೊ ಇದನ್ನ ನಾವ್ ಏನಂತೀವಿ? ಇಲ್ದಿದ್ದಕ್ಕೆ ನಾವ್ ಏನಂತೀವಿ? ಏನಂತೀವಿ? ಅದಿಶ ಅಂತ ಹೇಳ್ತೀವಿ. ಏನಂತೀವಿ? ಏನ್ ಹೇಳ್ತೀವಿ? ಅದಿಶ. ಹಾ, ಇದನ್ನ ನೋಡ್ರಿ, ಸ್ಥಾನ ಪಲ್ಲಟ ನೋಡ್ರಿ. ಇದನ್ನ ಯಾವ ತರ ಹೇಳ್ಬೋದು? ದಿಕ್ಕಿದೆ ಸರ್. ಇದನ್ನ ನಾವೇನ್ ಹೇಳ್ಬೋದು? ದಿಕ್ಕು ಇದೆ. ಹೌದಿಲ್ಲ? ನಿರ್ದಿಷ್ಟವಾದ ದಿಕ್ಕು ಇದೆ. ಹೌದಿಲ್ಲ? ಇದಕ್ಕೆ ನಾವೇಂತೀವಿ? ಸದಿಶ ಅಂತ ಹೇಳಿ. ಏನಂತೀವಿ? ಇದನ್ನ ನೀವು ಅರ್ಥ ಮಾಡ್ಕೊಂಡಿರಿಲ್ಲೋ? ಸದಿಶ, ಅದಿಶ ಏನ್ ಬಾಯ್ ಹಾಟ್ ಮಾಡ್ಕೊಂಡಿರಿ? ಹಾ, ಇದನ್ನ ತಿಳ್ಕೊಬೇಕು. ದಿಕ್ಕು, ಪರಿಮಾಣ ಮತ್ತು ದಿಕ್ಕು ಎರಡೂ ಇತ್ತಂದ್ರ ಸದಿಶ. ಕೇವಲ ಪರಿಮಾಣ ಇದೆ, ದಿಕ್ಕು ಇಲ್ಲ ಅಂದ್ರ ಅದಿಶ. ರಾಶಿಗೆ ದಿಕ್ಕು ಇದೇನೋ ಇಲ್ಲೋ? ಇಲ್ಲ ರೀ. ಇಲ್ಲ ಸರ್. ರಾಶಿಗೆ ಯಾವುದೇ ರೀತಿಯ ದಿಕ್ಕು ಇಲ್ಲ, ಅದಕ್ಕದು ಅದಿಶ. ಅದೀಶ ಅಲ್ಲ, ಅದೀಶ ಅನ್ನಬಾರದು. ಅದೀಶ ಅಲ್ಲ, ಅದಿಶ. ದಿಶ ಅಂದ್ರ ದಿಕ್ಕು, ದಿಕ್ಕ ಇಲ್ದಿದ್ದು ಅದಿಶ. ಗೊತ್ತಾಗತೈತಿ? ಸಾಧ್ಯ, ಅಸಾಧ್ಯ. ಗೊತ್ತಾಗತೈತಿ? ಸಾಧ್ಯ ಅಂದ್ರೆ ಆಗ್ತೈತಿ, ವಿರುದ್ಧ ಪದ ಏನು? ಅಸಾಧ್ಯ, ಆಗೋದಿಲ್ಲ. ಹಂಗ ದಿಶ
ಅದಕ್ ವಿರುದ್ಧ ಏನ ಅದಿಶ. ಅದಿಶ ಅಂದ್ರ ದಿಕ್ ಇಲ್ದಿದ್ದು, ದಿಕ್ ಇರಂಗಿಲ್ಲ, ಅದಿಶ. ದಿಕ್ ಐತಿ ಅನ್ನಕ ಸದಿಶ, ಸದೀಶ. ಅದಕ್ಕ ಸದೀಶ ಅನ್ಬಾರ್ದು, ಸದಿಶ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಈಗ ನಿಮ್ಮ ಗುಡಿ ಒಳಗ ಬಡ್ಜಿ ಮಹಾರಾಜರ ಮಂತ್ರ ಹೇಳೋ ಮುಂದೆ ಹೇಳ್ತಾರಿಲ್ವಾ, ಕುಟುಂಬ, ಪರಿವಾರ ಹೇಳ್ತಾರ. ಎಸ್ ಸರ್. ಹಾ, Yes, sir. ಕುಟುಂಬ, ಪರಿವಾರ, ಹೌದಿಲ್ವಾ? ಸೊ ಈ ತರ ಅಂದ್ರ ಒಳ್ಳೇದು, ಪಾಸಿಟಿವ್ ಆಗ್ತೈತಿ ಅನ್ನೋದಕ್ಕೆ. ಸೊ ಸದಿಶ ದಿಕ್ ಇದ್ದಿದ್ದು, ದಿಕ್ಕು ಗರಿಷ್ಠ ನಿರ್ದಿಷ್ಟ ದಿಕ್ಕು ಇದ್ದಿದ್ದು, ಅದು ಸದಿಶ. ದಿಕ್ ಇಲ್ದಿದ್ದು ಅದಿಶ. ಗೊತ್ತಾಗತೈತಿ? ಸಮಾಧಾನ, ಸಮಾಧಾನ, ಅಸಮಾಧಾನ, ಹೌದಿಲ್ಲ? ಸಮಾಧಾನ, ಅಸಮಾಧಾನ. ಹಂಗ ಸದಿಶ, ಅದಿಶ, ಆತರ. ಬಲ ಸದಿಶನೋ ಅದಿಶನೋ? ಈಗ ಒಂದು ಟೇಬಲ್ ಅದ, ಒಂದು ಟೇಬಲ್ ಅದ. ಆ ಟೇಬಲ್ ಮೇಲೆ ನಾನು ಬಲ ಪ್ರಯೋಗ ಮಾಡ್ಲಿಕತ್ತೀನಿ ಅಂತ ಹೇಳ್ತೀನಿ. ನೀವು ಲಘುಕ್ಕೆ ಪಟ್ ಅಂತ ಕೇಳ್ತೀರಿ, ಯಾವ ಕಡೆಯಿಂದ ಬಲ ಪ್ರಯೋಗ ಮಾಡ್ಲಿಕತ್ತೀರಿ ಸರ ಅಂತ ಹೇಳ್ತೀರಿ. ನಾ ಹೇಳ್ತೇನೆ ಅವಾಗ, ಈ ಕಡೆಯಿಂದ ಟೇಬಲ್ ಅನ್ನ ನಾ ದುಗ್ಸಾಕತ್ತೀನಿ, ಈ ಕಡೆಯಿಂದ ಬಲ ಪ್ರಯೋಗ ಮಾಡ್ಲಿಕತ್ತೇನೆ ಅಂತ ಹೇಳ್ತೀನಿ. ಅಂದ್ರ ಬಲಕ್ ದಿಕ್ ಐತೋ ಇಲ್ಲೋ? ಐತ್ರಿ. ಈಗ ಈಗ ಏನಾಗ್ತೈತಿ, ನಿಮ್ ಗಾಡಿ ಬಂದ್ ಬೀಳ್ತೈತಿ, ಗಾಡಿ ಬಂದ್ ಬಿದ್ಕೊಳ್ಳಿ ಏನಾಗ್ತೈತಿ, ಕಾರ್ ಗಾಡಿ ಬಂದ್ ಬಿದ್ಕೊಳ್ಳಿ ದುಗುಸ್ರಿ ಅಂತ ಹೇಳ್ತಾರ. ಗಾಡಿ ದುಗುಸ್ಬೇಕಲ್ಲ, ಚಲೋ ಹೋಗ್ಬೇಕಂದ್ರ ಎಲ್ಲಾರ್ಗು ಹೇಳ್ಬೇಕಲ್ಲ, ಹಿಂದಿಂದ ದುಗುಸ್ರಪ್ಪ ಅಂತ ಹೇಳ್ಬೇಕಲ್ಲ. ಇಲ್ಲಾರ 4 ಮಂದಿ ಹಿಂದಿಂದ, 4 ಮಂದಿ ಮುಂದಿಂದ, 4 ಮಂದಿ ಎಡದಿಂದ, 4 ಮಂದಿ ಬಲದಿಂದ ದುಗುಸ್ರ ಗಾಡಿ ಮುಂದೆ ಹೋಗ್ತೈತೇನ? ಇಲ್ರಿ. ಅದಕ್ಕೆ ಏನ್ ಮಾಡ್ಬೇಕು, 4 ಜನ ಎಲ್ಲಾರು ಕೂಡಿ ಹಿಂದಿಂದ ದುಗುಸ್ಬೇಕು, ಹೌದಿಲ್ಲ? ಆತರ ದಿಕ್ ಇಸ್ ಇಂಪಾರ್ಟೆಂಟ್, ಹೌದಿಲ್ಲ? ಡೈರೆಕ್ಷನ್, ಬಲ ಪ್ರಯೋಗ, ಫೋರ್ಸ್, ಡೈರೆಕ್ಷನ್ ಇರ್ತದೆ. ಅದು ಸದಿಶ. ಈ ತರ ಗೊತ್ತಾತ್ಲ ಕೆಲವೊಂದು ಉದಾಹರಣೆಗಳು? ಗೊತ್ತಾಯ್ತು ಸರ್. ಇನ್ನೊಂದು ಡಿಫರೆನ್ಸ್ ನಾ ಏನ್ ಹೇಳಿರ್ತೇನೆ ಅಂದ್ರೆ, ನಿಮ್ಗ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟದ ನಡುವೆ ಇರುವಂತ ವ್ಯತ್ಯಾಸಗಳನ್ನ ಹೇಳಿರ್ತೇನೆ. ಇದು ಇಂಪಾರ್ಟೆಂಟ್, ನಿಮ್ ಪರೀಕ್ಷೆಗೂ ಇಂಪಾರ್ಟೆಂಟ್, ನೀವು ಚಲನೆ ಪಾಠದೊಳಗೂ ಇದು ಎಲ್ಲ ಇಂಪಾರ್ಟೆಂಟ್. ಇನ್ನೊಂದು ಹೇಳಿ, ಚಲಿಸಿದ ದೂರ ಹೆಚ್ಚಿರ್ತತೋ, ಸ್ಥಾನ ಪಲ್ಲಟ ಹೆಚ್ಚಿರ್ತತೋ? ಚಲಿಸಿದ ದೂರ. ಹಾ, ಒಮ್ಮೆ ಎರಡು ಈಕ್ವಲ್ ಇರ್ತಾವ್ರಿ. ಕೆಲವೊಂದ್ಸಲ ಎರಡು ಈಕ್ವಲ್ ಇರ್ಬೋದ್ಲಾ, ಹೌದಿಲ್ಲ? ಫಾರ್ ಎಕ್ಸಾಂಪಲ್, ಎರಡು ಈಕ್ವಲ್ ಇಲ್ಲಿಂದ ನಿಮ್ಗ ಎ ಪಾಯಿಂಟ್ ದಿಂದ ಬಿ ಪಾಯಿಂಟ್ ಹೋಗೋದದ. ಈ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಒಂದು ಸರಳ ಉದ್ದವಾದ ರೋಡ್ ಇದೆ, ಹೈವೇ ಐತಿ. ಸೊ ಚಲಿಸಿದ ದೂರ ಎಷ್ಟಪ್ಪ? ಎ ದಿಂದ ಬಿ ಫಾರ್ ಎಕ್ಸಾಂಪಲ್ 4 ಕಿಲೋಮೀಟರ್ ಐತಿ ಅಂತ ತಿಳ್ಕೊರಿ. ಚಲಿಸಿದ ದೂರ ಎಷ್ಟು? 4 ಕಿಲೋಮೀಟರ್. ಸ್ಥಾನ ಪಲ್ಲಟ ಎಷ್ಟು? ಸೇಮ್ ಸರ್. ಸೇಮ್ ಆಗ್ತದೆ. ಅಂದ್ರೆ ನಾವೇನ್ ಹೇಳ್ಬೋದು, ಚಲಿಸಿದ ದೂರ ಇದು ಏನು, ಸ್ಥಾನ ಪಲ್ಲಟಕ್ಕಿಂತನೂ ಯಾವಾಗ್ಲೂ ಹೆಚ್ಚಿರ್ತತಿ, ಇಲ್ಲಾಂದ್ರೆ ಈಕ್ವಲ್. ಹೌದಾ? ಚಲಿಸಿದ ದೂರ ಸ್ಥಾನ ಪಲ್ಲಟಕ್ಕಿಂತನೂ ಒಟ್ಟು ಹೆಚ್ಚಿರ್ತತಿ, ಇಲ್ಲಾಂದ್ರೆ ಎರಡು ಈಕ್ವಲ್ ಇರ್ತಾವ. ಯಾವ್ದಾರೆ ಒಂದ್ ಕೇಸ್. ಓಕೆ, ಈ ಕಡೆ ಏನ್ ಬರೀಲಿ ನಾನು, ಈ ಕಡೆ ಭಾಗದಾಗ ಏನ್ ಬರೀಲಿ? ಸ್ಥಾನ ಪಲ್ಲಟ ಹೆಂಗಿರ್ತತಿ? ಸ್ಥಾನ ಪಲ್ಲಟ ಕಡಿಮೆ ಇಲ್ಲಾಂದ್ರೆ ಈಕ್ವಲ್ ಸಮವಾಗಿ ಇರ್ತೈತ್ರಿ, ಅಥವಾ ಸಮವಾಗಿರ್ತದೆ ಚಲಿಸಿದ ದೂರಕ್ಕೆ. ಈ ತರ ಬರಿಬಹುದು. ಒಟ್ಟು ಚಲಿಸಿದ ದೂರ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸ್ಥಾನ ಪಲ್ಲಟ. ಗ್ರೇಟರ್ ದ್ಯಾನ್ ಹೆಚ್ಚು ಇರ್ತದ ಅಥವಾ ಸಮವಾಗಿರ್ತದೆ. ಇಲ್ಲಿ ಸ್ಥಾನ ಪಲ್ಲಟ ಕಡಿಮೆ ಇರ್ತತಿ ಅಥವಾ ಸಮವಾಗಿರ್ತದೆ ಚಲಿಸಿದ. ನಡೀತದಲ್ಲ? ಓಕೆ ಓಕೆ. ಮತ್ತೊಂದು ಏನ್ ಹೇಳ್ಬೋದು, ಇದ್ರ ನಡುವೆ ಇರುವಂತ ಮತ್ತೇನ್ರಿ ವ್ಯತ್ಯಾಸ ಹೇಳ್ಬೋದ? ಚಲಿಸಿದ ದೂರ 0 ಆಗ ಸಾಧ್ಯ ಇಲ್ರಿ, ಸ್ಥಾನ ಪಲ್ಲಟ 0 ಆಗ್ಬೋದ್ರಿ. ವೆರಿ ಗುಡ್, ಹೌದಿಲ್ಲ? ಚಲಿಸಿದ ದೂರ 0 ಆಗುವುದಿಲ್ಲ, ಆದ್ರೆ ನೀವ್ ಹೇಳಿದಂಗ ಸ್ಥಾನ ಪಲ್ಲಟ 0 ಆಗ್ತತಿ, ಹೌದಿಲ್ಲ? ಇಲ್ಲಿಂದ ಒಂದು ವಸ್ತು ಸ್ಟಾರ್ಟ್ ಮಾಡಿ ವಾಪಸ್ ಇಲ್ಲಿಗೆ ಬಂತಂದ್ರೆ, ಇಲ್ಲಿಂದ ಶುರು ಆಗಿದೆ ವಾಪಸ್ ಇಲ್ಲಿಗೆ ಬರ್ತದೆ, ಅವಾಗ ಏನಾಯ್ತು? ಚಲಿಸಿದ ದೂರ ಅಂದ್ರೆ ಇದು ಎಲ್ಲ. ಸ್ಥಾನ ಪಲ್ಲಟ ಏನಾಯ್ತು? 0 ಆಯ್ತ್ರಿ, ಹೌದಿಲ್ಲ? ಸೊ ಪ್ರಾರಂಭಿಕ ಬಿಂದುನೇ ಇದು,
ಅಂತಿಮ ಬಿಂದುನು ಇದು, ಎರಡು ಒಂದೇ. ಪ್ರಾರಂಭಿಕ ಬಿಂದುನು ಇದೆ, ಅಂತಿಮ ಬಿಂದುನು ಇದೆ. ಸೊ ಪ್ರಾರಂಭಿಕ ಮತ್ತು ಅಂತಿಮ ಬಿಂದುವಿನಲ್ಲಿರುವಂತಹ ಕನಿಷ್ಠ ದೂರ ಏನು? 0. ಹೌದಿಲ್ಲ? ಸೊ ಅಲ್ಲಿ ಏನಾಗ್ತದೆ? ಸ್ಥಾನಪಲ್ಲಟ 0 ಆಗ್ಬಹುದು. ಕೆಲವೊಂದು ಕೇಸ್ನಲ್ಲಿ, ಕೆಲವೊಂದು ಉದಾಹರಣೆಗಳಲ್ಲಿ ಸ್ಥಾನಪಲ್ಲಟ 0 ಆಗ್ಬಹುದು, ಆದರೆ ಚಲಿಸಿದ ದೂರ 0 ಆಗುವುದಿಲ್ಲ. ಮತ್ತೇನ್ ಹೇಳ್ಬೋದು? ಉದಾಹರಣೆ ಹೇಳ್ಬೋದು. ಇದಕ್ಕ ಉದಾಹರಣೆ ಹೇಳ್ಬೋದ್ಲ? ಒಂದ್ ಉದಾಹರಣೆ ಇದನ್ನ ತಗೊಂಡ ಇಲ್ಲಿ ಬರದ ಈ ಉದಾಹರಣೆ ಹೇಳ್ಬೋದ್ಲ? ಹೌದಿಲ್ಲ? ಇದನ್ನ ನಾವು ಎ ಪಾಯಿಂಟ್ ಹೇಳೋನು, ಇದನ್ನ ಬಿ ಪಾಯಿಂಟ್ ಹೇಳೋನು, ಇಲ್ಲಿ ನಡಕ್ ಒಂದು ಸಿ ಪಾಯಿಂಟ್ ಅಂತ ಕೊಡೋನು, ನಡೀತೈತಿ? ಸೊ ಎ ಸಿ ಬಿ, ಹೌದಿಲ್ಲ? ಉದಾಹರಣೆ ಎ ಸಿ ಬಿ, ಹೌದಿಲ್ಲ? ಇದು ಚಲಿಸಿದ ದೂರ. ಇಲ್ಲಿ ಉದಾಹರಣೆ ಏನ್ ಹೇಳ್ತೀರಿ? ಡೈರೆಕ್ಟ್ ಎ ಬಿ, ಎ ಸಿ ಬಿ ಇದು ಚಲಿಸಿದ ದೂರ, ಇದು ಡೈರೆಕ್ಟ್ ಎ ಬಿ, ಇದು ಸ್ಥಾನಪಲ್ಲಟ. ಸರಿ ಐತಿ? ಒಟ್ಟು ಒಂದು 4 ಡಿಫರೆನ್ಸ್ ಹೇಳ್ಬೋದು ನಾವು, 4-5 ವ್ಯತ್ಯಾಸಗಳನ್ನ ಹೇಳ್ಬೋದು. ಒಂದನೇದು ಡೆಫಿನಿಷನ್, ವ್ಯಾಖ್ಯೆ. ಎರಡನೇದು ಸದೀಶಾದೀಶ. ಮೂರನೇದು ಯಾವ್ದು ಯಾವ್ದಕ್ಕಿಂತ ಹೆಚ್ಚು ಕಡಿಮೆ. ಇನ್ನೊಂದು ಯಾವ್ದು 0 ಆಗ್ತದ, ಯಾವ್ದು 0 ಆಗುದಿಲ್ಲ. ಇನ್ನೊಂದು ಉದಾಹರಣೆ. ಸರಿ ಅದ? ನಡೀತದ? Yes, sir. Yes, sir. ಸೊ ಈ ತರ ಉದಾಹರಣೆಗಳನ್ನ ನಾವು ತಗೋಬಹುದು. ಓಕೆ, ಒಟ್ಟು ಒಂದು 5 ವ್ಯತ್ಯಾಸಗಳನ್ನು ನೀವು ನೆನ್ಪಿಟ್ಕೋರಿ, ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ. ಓಕೆ, ಕೆಲವೊಂದು ಉದಾಹರಣೆ ಸಾಲ್ವ್ ಮಾಡೋಣ. ಪ್ರಶ್ನೆಗಳನ್ನು ಕೊಡ್ಲಿ ನಿಮ್ಗ? ಲೆಕ್ಕ ಲೆಕ್ಕ Yes, sir. ಲೆಕ್ಕ ಕೊಡ್ತೇನೆ, ಮಾಡ್ತೀರಿ? ಚಲೋ. ಸೊ ಲೆಕ್ಕಗಳನ್ನು ಏನಂದ್ರ, ಒಂದು ವಸ್ತು ಏನ್ ಮಾಡಿದ, ಇದು ಎ ಪಾಯಿಂಟ್, ಇದು ಎ ಪಾಯಿಂಟ್. ಒಂದು ವಸ್ತು ಇಲ್ಲಿಂದ ಬಿ ಪಾಯಿಂಟ್ ವರೆಗೆ ಚಲಿಸದ, ಎ ದಿಂದ ಬಿ ವಸ್ತು ಚಲಿಸದ. ಅದು 3 ಮೀಟರ್ ಅದ. ಎಷ್ಟು? 3 ಮೀಟರ್. 3 ಮೀಟರ್. ಎ ದಿಂದ ಬಿ, ಬಿ ದಿಂದ ಸಿ, ಬಿ ದಿಂದ ಸಿ ಮತ್ತೆ ಚಲಿಸದ. ಎ ದಿಂದ ಬಿ ಚಲಿಸದ, ಬಿ ದಿಂದ ಸಿ ಚಲಿಸದ, ಬಿ ದಿಂದ ಸಿ 4 ಮೀಟರ್ ಚಲಿಸದ. ಒಟ್ಟು ಪ್ರಾರಂಭಿಕ ಬಿಂದು ಏನು? ಎ. ಅಂತಿಮ ಬಿಂದು ಸಿ. ಪ್ರಶ್ನೆ ಏನು? ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟವನ್ನು ಕಂಡುಹಿಡಿಯಿರಿ. ಮಾಡ್ರಿ ನೋಡೋಣ. ಪ್ರಾರಂಭಿಕ ಬಿಂದು ಎ, ಅಂತಿಮ ಬಿಂದು ಸಿ. ಇದ್ರೊಳಗೆ ನೀವು ಕಂಡುಹಿಡಿಬೇಕಾಗಿದ್ದೇನು? ಚಲಿಸಿದ ದೂರ ಮತ್ತು ಸ್ಥಾನ. ಚಲಿಸಿದ ದೂರ 7 ಮೀಟರ್, ಸ್ಥಾನಪಲ್ಲಟ 5 ಮೀಟರ್. ಚಲಿಸಿದ ದೂರ 7 ಮೀಟರ್, ಸ್ಥಾನಪಲ್ಲಟ 5 ಮೀಟರ್ ಸರ್. ಚಲಿಸಿದ ದೂರ 7 ಮೀಟರ್, ಸ್ಥಾನಪಲ್ಲಟ 5 ಮೀಟರ್. ಇದು ಚಲಿಸಿದ ದೂರ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ, ಹೌದಿಲ್ಲ? ಒಟ್ಟು ಚಲಿಸಿದ ಗರಿಷ್ಠ 3 + 4 7 ಮೀಟರ್. ವೆರಿ ಗುಡ್, ಸರಿ ಅದ. ಸ್ಥಾನಪಲ್ಲಟ ಅಂದ್ರೆ ಎ ಮತ್ತೆ ಸಿ ನಡುವೆ ಇರುವಂತಹ ಶಾರ್ಟ್ ಕಟ್, ಕನಿಷ್ಠ ದೂರ ಅಂದ್ರೆ ಒಂದು ಸರಳ ರೇಖೆ. ಸರಿ ಐತಿ? ಚಲಿಸಿದ ಸ್ಥಾನಪಲ್ಲಟ. Yes, sir. ಇದು 90 ಡಿಗ್ರಿ ಕೋನ್ ಆಗಿರೋದ್ರಿಂದ ಇದಕ್ಕೆ ಯಾವ ಮೆಥಡ್ ಯೂಸ್ ಮಾಡ್ತೀರಿ ನೀವು? ಎ ಸಿ ಕಂಡುಹಿಡಿಬೇಕಂದ್ರೆ ಪೈಥಾಗೋರಸ್ ಪ್ರಮೇಯ ಅಂತ ಇತ್ತು, ಈಗ ಅದ ಬೋಧಾಯನ ಸೂತ್ರ ಅಂತ ಆಗ್ಯದ. ಹೌದಿಲ್ಲ? ಪೈಥಾಗೋರಸ್ ಇವನು ಬೇರೆ ದೇಶದ ವಿಜ್ಞಾನಿ. ಬೇರೆ ದೇಶದ ವಿಜ್ಞಾನಿ ಇದನ್ನ ಕಂಡು ಹಿಡಿಯೋಕ್ಕಿಂತ ಮೊದಲು ನಮ್ಮ ದೇಶದ ಋಷಿ ಮುನಿ ಅಥವಾ ವಿಜ್ಞಾನಿ ಆದಂತಹ ಬೋಧಾಯನ ಅವರು ಇದನ್ನ ಮೊದಲು ಕಂಡು ಹಿಡಿದಿದ್ರು. ಅದಕ್ಕ ಈ ಎಲ್ಲಾ ಪುಸ್ತಕ ಒಳಗ ಅದನ್ನ ಬದ್ಲಿ ಮಾಡಿದಾರ. ಅದನ್ನು ಬೋಧಾಯನ ಸೂತ್ರ ಅಂತ ಹೇಳಿ ಈಗ ಹೇಳ್ತಾರೆ. ಓಕೆ, ಸೊ AC² = AB² + BC². ಸರಿ ಐತಿ? AC ಅಂದ್ರೆ ಏನಿದು? AC ಏನಿದು? ಸ್ಥಾನಪಲ್ಲಟ ಸರ್. AB ಏನು? AB ಪಾದ. ಇದನ್ನ ನಾನು ಥೀಟಾ ಆಂಗಲ್ ಅಂತ ತಗೊಂಡ್ರೆ, ಕೋನವನ್ನು ತಗೊಂಡ್ರೆ ಇದು ಪಾದ ಆಗುತ್ತೆ. BC ಏನಾಗುತ್ತೆ? ಲಂಬ. ಹೌದಿಲ್ಲ? ಸರಿ ಐತಿ? Yes, sir. AC². AB ಎಷ್ಟೈತಿ? AB ಅಂದ್ರೆ 3, 3ರ ವರ್ಗ 9. BC ಅಂದ್ರೆ 4, 4ರ ವರ್ಗ 16, 9 + 16 25. ಇದು AC². ಸೊ AC = ಏನಾಗುತ್ತೆ? ವರ್ಗ ಈಚೆ ಕಡೆ ಬಂದ್ರೆ ವರ್ಗಮೂಲ 25, 25ರ ವರ್ಗಮೂಲ 5, 5 ಮೀಟರ್. ಹೌದಿಲ್ಲ? ಇದರ ಸ್ಥಾನಪಲ್ಲಟ ಎಷ್ಟಾಯ್ತು? 5 ಮೀಟರ್. ಸರಿಯದ? 5 ಮೀಟರ್. Yes, sir. ಇನ್ನೊಂದು ಪ್ರಶ್ನೆ ಕೇಳಿ.
Yes, sir. ನೋಡ್ರಿ, ಒಬ್ಬ ಸೈಕ್ಲಿಸ್ಟ್ ಸೈಕಲ್ ಹೊಡೆಯವ ಸೈಕಲ್ ಹೊಡೆಯವ. ಅವ ಏನ್ ಮಾಡ್ತಾನ, ಎ ಪಾಯಿಂಟ್ ಇಂದ ಸೈಕಲ್ ಹೊಡಿಲಿಕ್ಕೆ ಶುರು ಮಾಡ್ತಾನ. ಓಕೆ, ಒಂದು ವೃತ್ತಾಕಾರವಾಗಿ ಚಲನೆ ಮಾಡಿ ವಾಪಸ್ ಮತ್ ಅಲ್ಲೇ ಬರ್ತಾನ. ಒಂದು ವೃತ್ತ ಸುತ್ತಿ ವಾಪಸ್ ಬರ್ತಾನ. ಈ ವೃತ್ತದ ಕೇಂದ್ರ ಓ ಪಾಯಿಂಟ್ ಅಲ್ಲಿ ಇದೆ. ಮತ್ ಇದು ವೃತ್ತದ ತ್ರಿಜ್ಯ ಎಷ್ಟಂದ್ರೆ 3 ಕಿಲೋಮೀಟರ್. ಸೊ ಇವನು ಎದಿಂದ ಶುರು ಮಾಡ್ತಾನ ಸೈಕಲ್ ಹೊಡಿಲಿಕ್ಕೆ, ವಾಪಸ್ ಮತ್ ಎಗೆ ಬರ್ತಾನ. ಪ್ರಶ್ನೆ ಏನು? ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ. ಅವನು ಸುತ್ತ ಹಾಕಿದ್ದ ಏನ್ ವೃತ್ತಾಕಾರ ಚಲನೆ ಇತ್ಲ, ಆ ವೃತ್ತಾಕಾರ ಚಲನೆಯ ತ್ರಿಜ್ಯ 3 ಕಿಲೋಮೀಟರ್. ಸ್ಥಾನಪಲ್ಲಟ 6, sir. ಸ್ಥಾನಪಲ್ಲಟ 0 ಸರ್. ಚಲಿಸಿದ ದೂರ 18.8 ಮೀಟರ್ ರೀ, ಮತ್ತೆ ಸ್ಥಾನಪಲ್ಲಟ 0 ರೀ. ಸ್ಥಾನ ಪಲ್ಲಟ 0, ಯಾಕಂದ್ರ ಪ್ರಾರಂಭಿಕ ಬಿಂದು ಮತ್ತು ಅಂತಿಮ ಬಿಂದು ಒಂದೇ. ಸೊ ಆ ಪ್ರಾರಂಭಿಕ ಮತ್ತು ಅಂತಿಮದಲ್ಲಿರುವ ಕನಿಷ್ಠ ದೂರ 0. ಸೊ ಸ್ಥಾನ ಪಲ್ಲಟ 0. ಚಲಿಸಿದ ದೂರ ಹೆಂಗ್ ಕಂಡುಹಿಡಿದಿರಿ? ವೃತ್ತದ ಪರಿಧಿ 2πr. ವೃತ್ತದ ಪರಿಧಿ 2πr, ಹೌದಿಲ್ಲೋ? ಸೊ 2π ಅಂದ್ರ 3.14. ರೇಡಿಯಸ್ ತ್ರಿಜ್ಯ ಎಷ್ಟೈತಿ? 3 ಕಿಲೋಮೀಟರ್ ಐತಿ. 3 ಕಿಲೋಮೀಟರ್. ಎಷ್ಟಾಯ್ತು? ಗುಣಾಕಾರ ಮಾಡ್ರಿ. 18.8. ಹೌದಿಲ್ಲ? ಕಿಲೋಮೀಟರ್. ಇದು ಚಲಿಸಿದ ದೂರ. ಗೊತ್ತಾಯ್ತಾ? ಸರಿ 18.84 ಬತ್ರಿ. 84. ಒಟ್ಟು ಬರೀರಿ, ನಡಿಬೇಕು. 18.84. ಮುಂದಿನ ಪ್ರಶ್ನೆ. ಒಬ್ಬ ಸೈಕ್ಲಿಸ್ಟ್ ಒಂದು ಸೈಕಲ್ ಹೊಡ್ಕೋತ ಓ ಪಾಯಿಂಟ್ ಇಂದ ಶುರು ಮಾಡ್ತಾನ. ಓ ಪಾಯಿಂಟ್ ದಿಂದ ಸೈಕಲ್ ಹೊಡಿಲಿಕ್ಕೆ ಶುರು ಮಾಡ್ತಾನ. ಇಲ್ಲಿಂದ 2 ಕಿಲೋಮೀಟರ್ ಸೈಕಲ್ ಹೊಡಿತಾನ. ಓದಿಂದ ಎ 2 ಕಿಲೋಮೀಟರ್ ಸೈಕಲ್ ಹೊಡಿತಾನ. ಎದಿಂದ ಈ ತರ ಬಿ ವರೆಗೆ ಸೈಕಲ್ ಹೊಡಿತಾನ. ಓದಿಂದ ಎದಿಂದ ಬಿ ಈ ತರ ಸೈಕಲ್ ಹೊಡಿತಾನ. ಸೊ ಇದು ಎಷ್ಟು? 2 ಕಿಲೋಮೀಟರ್ ಅದಲ್ಲ, ಇದು ಕೂಡ ಅಷ್ಟೇ ಅದ. ಓಕೆ, ಸೊ ಇಲ್ಲಿ ಮತ್ತೆ ಚಲಿಸಿದ ದೂರ ಮತ್ತೆ ಸ್ಥಾನ ಪಲ್ಲಟ. ಚಲಿಸಿದ ದೂರ ಎಷ್ಟು? ಸ್ಥಾನ ಪಲ್ಲಟ 2 ಕಿಲೋಮೀಟರ್ ಸರ್. ಪ್ರಾರಂಭಿಕ ಬಿಂದು ಯಾವ್ದ? ಓ. ಅಂತಿಮ ಬಿಂದು ಬಿ. ಇಲ್ಲಿಂದ ಇಲ್ಲಿವರೆಗೆ 2 ಕಿಲೋಮೀಟರ್ ಅಂದ್ರೆ ಇದು OB. ಚಲಿಸಿದ ದೂರ ಹೇಳ್ರಿ. OAB = 6.28 ಕಿಲೋಮೀಟರ್ ಸರ್. 6.28. 6.28 ಕಿಲೋಮೀಟರ್. OA ಪ್ಲಸ್ AB. OA ಎಷ್ಟೈತಿ? ಓದಿಂದ ಏಕ್ ಬರ್ತಾನ. ಮೊದಲು ಸೈಕಲ್ ತಗೊಂಡು ಓದಿಂದ ಏಕ್ ಬರ್ತಾನ. 2 ಕಿಲೋಮೀಟರ್. AB ಹೆಂಗ್ ಕಂಡುಹಿಡಿತೀರಿ? ತ್ರಿಜ್ಯ ವ್ಯಾಸದ ಅರ್ಧ ಐತೈತ್ರಿ. ಇದು half of 2πr, ಹೌದಿಲ್ಲ? ಪರಿಧಿಯ ಅರ್ಧ, ಹೌದಿಲ್ಲ? ಇದು ಪೂರ್ತಿ, ಇದು ಪೂರ್ತಿ 2πr. ಇದು ಅರ್ಧ ಬಂದದ. ಸೊ ಅರ್ಧ 2πr, half 2πr. ಈಗ ಏನ್ ಮಾಡ್ತೇನೆ ನಾನು? 2 ಕ್ಯಾನ್ಸಲ್ ಮಾಡ್ತೇನೆ, ಹೌದಿಲ್ಲ? 2 ಕಿಲೋಮೀಟರ್ ಪ್ಲಸ್ πr. ಸರಿ ಆತ? ಎಸ್ ಸರ್. ಅರ್ಧ, half of 2πr. ಈಗ ಎಷ್ಟಾತ್ ನೋಡ್ರಿ? 2 ಕಿಲೋಮೀಟರ್ ಪ್ಲಸ್ π ಬೆಲೆ 3.14 ಗುಣಿಲೆ ರೇಡಿಯಸ್ r ಎಷ್ಟೈತಿ? ತ್ರಿಜ್ಯ ಎಷ್ಟೈತಿ? 2 ಸರ್. 2 ಎಷ್ಟೈತಿ? ಈಗ 2 ಪ್ಲಸ್ ಇದನ್ನ ಗುಣಾಕಾರ ಮೊದಲು ಮಾಡ್ಬೇಕು. 6.28.
ಇದನ್ನು ಕೂಡಿಸಿದ್ರೆ 8.28 ಕಿಲೋಮೀಟರ್. Yes, sir. ಇನ್ನೊಂದ್ ಪ್ರಶ್ನೆ ಕೇಳಿ, ಇನ್ನೊಂದ್ ಪ್ರಶ್ನೆ Yes, sir. ನೋಡ್ರಿ. ಮತ್ತೀಗ ಸೈಕ್ಲಿಸ್ಟ್ ಸೈಕಲ್ ಓದಿಂದ ಹೇಗ್ ಹೋಗ್ತಾನ, ಓದಿಂದ ಹೇಗ್ ಹೋಗ್ತಾನ, ಎಷ್ಟ್ ಹೋಗ್ತಾನು? 1.2 ಕಿಲೋಮೀಟರ್ ಹೋಗ್ತಾನ. ಎಷ್ಟು ಹೋಗ್ತಾನು? 1.2 ಕಿಲೋಮೀಟರ್. ಹಾ, ಇಲ್ಲಿಂದ ಓದಿಂದ ಹೇಗ್ ಹೋಗ್ತಾನು? 1.2 ಕಿಲೋಮೀಟರ್. ಇಲ್ಲಿಂದ ಈ ತರ ಈ ಕಡೆ ಬರ್ತಾನ. ಇದು ಎದಿಂದ ಬಿಗ್ ಬರ್ತಾನ, ಬಿ ಪಾಯಿಂಟ್. ಬಿ ದಿಂದ ವಾಪಸ್ ಮತ್ ಹೋಗ್ ಬರ್ತಾನ. ಇದು ಕೂಡ 1.2 ಕಿಲೋಮೀಟರ್. ಈಗ ಮತ್ತೆ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ ಕಂಡಿಡಿರಿ. ಸ್ಥಾನ ಪಲ್ಲಟ ಮತ್ತು ಚಲಿಸಿದ ದೂರ. Sir. ಸ್ಥಾನ ಪಲ್ಲಟ 0, sir. ಸ್ಥಾನ ಪಲ್ಲಟ 0 ರೀ. ಸ್ಥಾನ ಪಲ್ಲಟ ಚಲಿಸಿದ 0. ದೂರ 1.88. ಸ್ಥಾನ ಪಲ್ಲಟ 0 ಸರಿ ಅದ. ಚಲಿಸಿದ ದೂರ ಎಷ್ಟು? 4.284 sir. ನೋಡ್ರಿ, ಚಲಿಸಿದ ದೂರಾಗ ಏನ್ ಮಾಡ್ಬೇಕು? OA ಪ್ಲಸ್ AB ಪ್ಲಸ್ BO ಸರಿ ಐತಿ. 3 ಕೂಡಿಸ್ಬೇಕು. OA ಇದ್ದಿದ್ದು 1.2, AB ಅಂದ್ರೆ ಹೆಂಗ್ ತಗೋತೀರಿ ಅದ ಆಮೇಲೆ ನೋಡೋಣ. BO ಎಷ್ಟೈತಿ? 1.2. 1.2 ಪ್ಲಸ್ 1.2 2.4 2.4. ಪ್ಲಸ್ AB. ಇದೇನಾತೀಗ 2.4 ಪ್ಲಸ್ AB ಅಂದ್ರೆ ಹೆಂಗ್ ತಗೋತೀರಿ? ಈಗ AB ಹೆಂಗ್ ತೆಗಿತೀರಿ ಇದನ್ನ? 1/4. ಹಾ, 1/4 ಹೌದಿಲ್ಲ? 1/4. ಯಾಕಂದ್ರೆ ಇದು ಎಷ್ಟದ? ಬರೇ 1/4 ಅದ, ಹೌದಿಲ್ಲ? 4ನೇ ಸರ್, ಇಲ್ಲಿ 1/4 ಕಳ್ತಾ ಹೋಗ್ಬೇಕು. ಕಟ್ತಾ ಹೋಗ್ತೈತ್ಲ. ಈಗ 2 1 2 2 1 2 2 ಇದೇನಾಯ್ತು? 2.4 ಪ್ಲಸ್ 5 ಎಲೆ 3.14 ಗುಣಿಲೆ ರೇಡಿಯಸ್ ತ್ರಿಜ್ಯ ಎಷ್ಟೈತಿ? 1.2 ಡಿವೈಡೆಡ್ ಬೈ 2. 2 1 0.6. 0.6. ಇದನ್ನ ಗುಣಾಕಾರ ಮಾಡ್ರಿ. 0.6. ಮೊದಲು ಗುಣಾಕಾರ ಮಾಡ್ಬೇಕು, ಆಮೇಲೆ ಎಷ್ಟು ನಂಬರ್ ಬಿಟ್ ಪಾಯಿಂಟ್ ಅದಲ್ಲ ಅಷ್ಟು ನಂಬರ್ ಬಿಟ್ ಪಾಯಿಂಟ್ ಇಡ್ಬೇಕು, ಹೌದಿಲ್ಲ? 1.884 ಸರ್. 3.14 ಗುಣಿಲೆ 0.6. ಇದನ್ನ ಹೆಂಗ್ ಮಾಡ್ರಿ? 314 ಗುಣಿಲೆ 6 ತಗೋರಿ, ಹೌದಿಲ್ಲ? 6 4 24, 6 1 6 7 8, 6 3 18. 1 ನಂಬರ್ ಬಿಟ್ಟು 2 ನಂಬರ್ ಬಿಟ್ಟು ಒಟ್ಟು 1 2 3 ನಂಬರ್ ಬಿಟ್ ಪಾಯಿಂಟ್. 1 2 3 ನಂಬರ್ ಬಿಟ್ ಪಾಯಿಂಟ್. 1.884, sir. ಇದನ್ನ ಕೂಡಸ್ರಿ. ಈಗ ಇದನ್ನ ಕೂಡಸ್ರಿ. 4.284 sir. ನೋಡ್ರಿ, 2.4 ಪ್ಲಸ್ 4.28. 1.884. ಇಲ್ಲಿ 0 0 0 ಪ್ಲಸ್ 4 4, 0 ಪ್ಲಸ್ 8 8, 8 ಪ್ಲಸ್ 4 12. ಇದು ಪಾಯಿಂಟ್ ಆಸ್ ಇಟ್ ಈಸ್. 2 ಪ್ಲಸ್ 1 ಪ್ಲಸ್ 1 4, 4.284 ಕಿಲೋಮೀಟರ್ಸ್. ಸರಿ ಐತಿ? Yes, sir. ಪೂರ್ತಿ ವೃತ್ತ ತಗೊಂಡ್ವಿ, ಅರ್ಧ ವೃತ್ತ ತಗೊಂಡ್ವಿ, 1/4 ತಗೊಂಡ್ವಿ. ಈಗ ಯಾವ್ದು ಉಳಿತ? 3/4 ಉಳಿತಿಲ್ಲ. 3 4, sir. ನೋಡ್ರಿ, ಈಗ ಲೆಕ್ಕ ಏನ್ ಮಾಡೋಣ? ಹಿಂಗ್ ತಗೊಳೋಣ. ಎ ದಿಂದ ಶುರು ಮಾಡ್ತಾನ. ಎ ದಿಂದ ಶುರು ಮಾಡಿ ಇಲ್ಲಿ ಮಟ್ಟ ಬರ್ತಾನ, ಅದು ಬಿ ಪಾಯಿಂಟ್. ಮತ್ತೆ ಹೋಗ್ ತ್ರಿಜ್ಯ ಇರೋದು 2.2 ಕಿಲೋಮೀಟರ್. 2.2 ಕಿಲೋಮೀಟರ್ ತ್ರಿಜ್ಯ ಇರೋದು 2.2 ಕಿಲೋಮೀಟರ್. ಇದು ಕೂಡ 2.2 ಕಿಲೋಮೀಟರ್. ಎ ದಿಂದ ಶುರು ಮಾಡ್ತಾನ, ಹಿಂಗ್ ಸುತ್ತ ಹಾಸ್ಕೊಂಡ ಇಲ್ಲಿಗೆ ಬಿ ಪಾಯಿಂಟ್ ಬರ್ತಾನ. ಚಲಿಸಿದ ದೂರ ಕಂಡುಹಿಡಿಯಿರಿ.
ಚಲಿಸಿದ ದೂರ ಚಲಿಸಿದ ದೂರ 14.77 ಚಲಿಸಿದ ದೂರ. ಸ್ಥಾನಪಲ್ಲಟ 0. 3/4 ಮುದಿಲ್ಲ ಅಷ್ಟೇ. ಎ ದಿಂದ ಬಿ ಚಲಿಸಿದ್ರು. ಯಾಕಂದ್ರೆ ಚಲಿಸಕ್ ಶುರು ಮಾಡಿದ್ದ ಎ ದಿಂದ, ಚಲಿಸ್ಲಿಕ್ಕೆ ಶುರು ಮಾಡಿದ್ದ ಎ ದಿಂದ ಬಿ ವರೆಗೂ ಚಲಿಸ್ತಾನ. ಸೊ ಎ ಪ್ರಾರಂಭಿಕ ಬಿಂದು, ಬಿ ಅಂತಿಮ ಬಿಂದು. ಸೊ ಇದೇನಾಯ್ತು, ಇದನ್ನ ಕ್ಯಾನ್ಸಲ್ ಮಾಡ್ಬೋದು ನೀವು. 2 ಒಂದ್ಲೆ 2 ಎರಡ್ಲೆ. ಸೊ 3/2 ಗುಣಿಲೆ 3.14 ಗುಣಿಲೆ ರೇಡಿಯಸ್ ತ್ರಿಜ್ಯ ಎಷ್ಟೈತಿ 2.2. ಸರಿ ಐತಿ. 2 ಒಂದ್ಲೆ 1.1. ಸೊ ಒಟ್ಟು ಇದೇನಾಯ್ತು 3 ಗುಣಿಲೆ 3.14 ಗುಣಿಲೆ 1.1. ಸೊ ಈ ತರ ಆಕಾರ ಮಾಡುದು. 10.36. 10.36. ಇದನ್ನು ಗುಣಾಕಾರ ಮಾಡ್ರಿ. 3 4 12, 3 1 3 4, 3 3 9, 9.42 ಗುಣಿಲೆ 1.1. ಇದನ್ನ 11 ಮಾಡ್ರಿ. 11 2 22, 11 2 22, 11 4 44, 46, 11 9 99 ಪ್ಲಸ್ 4 103. 1 ಪಾಯಿಂಟ್ ಬಿಟ್ಟು 2 ಪಾಯಿಂಟ್, 2 ನಂಬರ್ ಬಿಟ್ಟು 1 ನಂಬರ್ ಬಿಟ್ಟು 2 ನಂಬರ್, ಒಟ್ಟು 3 ನಂಬರ್ ಬಿಟ್ಟು 1 2 3 ನಂಬರ್ ಬಿಟ್ಟು ಪಾಯಿಂಟ್. ಸೊ 10.362 ಕಿಲೋಮೀಟರ್. ಸರಿ ಐತಿ. Yes, sir. ಈ ತರ ನೀವು ಇಂಥ ಲೆಕ್ಕಗಳನ್ನ ಬಿಡಿಸ್ಬಹುದು. ಇದನ್ನೇನ್ ಮಾಡ್ರಿ ಈಗ, ಇದು ನಾನು ಏನ್ ಕೇಳಿದೆ, ಚಲಿಸಿದ ದೂರ ಕೇಳ್ದಿಲ್ಲೋ, ಎ ದಿಂದ ಬಿ ಚಲಿಸದ, ಹೌದಿಲ್ಲೋ, ಚಲಿಸಿದ ದೂರ ಕೇಳಿದೆ. ಸ್ಥಾನ ಪಲ್ಲಟ ಕಂಡುಹಿಡೀರಿ, ಅದು ಹೋಮ್ವರ್ಕ್. 2.2. ಸ್ಥಾನ ಪಲ್ಲಟ ಹೋಮ್ವರ್ಕ್. ಇಲ್ಲಿಂದ ಇಲ್ಲಿಗೆ Pallata ಸ್ಥಾನ ಪಲ್ಲಟ 2 kilometers, sir. ಇಲ್ಲ. ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್, ಇದು ಪ್ರಾರಂಭಿಕ, ಇದು ಅಂತ್ಯ. 3.1 ಇಲ್ಲಿಂದ ಸರ್. ಮಾಡ್ರಿ. ಇಲ್ಲಿಗೆ ನೀವೇನ್ ಹಚ್ಬೇಕು ಈಗ, ಇದಕ್ ನೀವೇನ್ ಹಚ್ಬೇಕು, ಇದಕ್ ನೀವು ಬೋಧಾಯನ ಸೂತ್ರ ಹಚ್ಬೇಕು, ಹೌದಿಲ್ಲೋ, ವರ್ಗಮೂಲ ತೆಗಿಬೇಕು. ಚಲೋ, ಮುಂದಿನ ಕ್ಲಾಸ್ನಾಗ ಇದನ್ನ ನೋಡೋಣ. ಓಕೆ, ಶುಭರಾತ್ರಿ, ರಾಮ್ ರಾಮ್.